ಕಾರಣಿಕ ಶ್ರೀ ಬಾಲಲೀಲಾ ಮಹಾಂತ ಶಿವಯೋಗಿಗಳ 166ನೇ ಸ್ಮರಣೋತ್ಸವ ಹಾಗೂ ಜಾತ್ರಾ ಮಹೋತ್ಸವ. ಗದಗ ಜಿಲ್ಲೆಯ ಮುಳಗುಂದ ಪಟ್ಟಣದ ಶ್ರೀ ಬಾಲಲೀಲಾ ಮಹಾಂತ ಶಿವಯೋಗಿಗಳ 166ನೇ ಸ್ಮರಣೋತ್ಸವ ಹಾಗೂ ಜಾತ್ರಾ ಮಹೋತ್ಸವದ ಅಂಗವಾಗಿ ಮುಳಗುಂದ ಬಾಲಲೀಲಾ ಮಹಾಂತ ಶಿವಯೋಗಿಗಳ ಮಠದ ಪೂಜ್ಯರಾದ ಶ್ರೀ ಮಣಿಪ್ರ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮೀಜಿಗಳು 166ನೇ ಸ್ಮರಣೋತ್ಸವ ಹಾಗೂ ಜಾತ್ರೆ ನಿಮಿತ್ತ ಮಹಾಪ್ರಸಾದಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿದರು. ಹಾಗೂ ಜಾತ್ರಾ ಕಮಿಟಿ ಅಧ್ಯಕ್ಷರಾದ ಕೆಎಲ್ ಕರೇಗೌಡರು ಜಾತ್ರೆಯ ಕುರಿತು ಮಾತನಾಡಿದರು. ಈ ಸಮಯದಲ್ಲಿ ಸಮಸ್ತ ಜಾತ್ರಾ ಕಮಿಟಿ ಪದಾಧಿಕಾರಿಗಳು, ಮುಳುಗುಂದ ಪಟ್ಟಣದ ಹಿರಿಯ ಮುಖಂಡರು, ಭಕ್ತರು ಪಾಲ್ಗೊಂಡಿದ್ದರು. ವೀರಣ್ಣ ಹಡಪದ್, NKS TV4 ನ್ಯೂಸ್, ಲಕ್ಷ್ಮೀಶ್ವರ. ಮುಳುಗುಂದದ ಕಾರಣಿಕ ಶಿಶು ಶ್ರೀ ಬಾಲಲೀಲಾ ಮಹಾಂತ ಶಿವಗಳ 166ನೆಯ ಸ್ಮರಣೋತ್ಸವದ ಶುಭ ನೆನಪಿನಲ್ಲಿ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ ಇದೇ ಫೆಬ್ರವರಿ 9, 10 ಹಾಗೂ 11ನೇ ತಾರೀಕಿಗೆ ನಡೆಯಲಿದ್ದು, ಇವತ್ತಿನ ದಿವಸ 10ನೇ ತಾರೀಕಿಗೆ ಮಹಾರಥೋತ್ಸವ ನಡೆದಿದೆ. ಶ್ರೀ ಬಾಲಲೀಲಾ ಮಹಾಂತ ಶಿವಯೋಗಿಗಳದ್ದು. ಶ್ರೀ ಬಾಲಲೀಲಾ ಮಹಾಂತ ಶಿವಯೋಗಿಗಳು ಒಂದು ಇತಿಹಾಸ ಪುರುಷರು. ಈ ತಮ್ಮ ಕೈವಲ್ಯ ಸಾಹಿತ್ಯದ ಮೂಲಕ ಇಡೀ ಕರ್ನಾಟಕದ ರಾಜ್ಯಾದ್ಯಂತ ಒಂದು ಆಧ್ಯಾತ್ಮಿಕ ರಂಗದಲ್ಲಿ ಮುಳುಗುಂದ ವಿಶೇಷ ಸ್ಥಾನವನ್ನು ಹೊಂದಿದ್ದು, ಈ ಸಂದರ್ಭದಲ್ಲಿ ತಮ್ಮ NKS ಟಿವಿಯ ಶ್ರೀ ವೀರಣ್ಣ ಹಡಪದವರು ಹಾಗೂ ಮೆಹಬೂಬ್ ವರದಿಗಾರರಾಗಿ ಬಂದಿದ್ದು, ಅವರಿಗೆ ಮೊದಲನೇದಾಗಿ ನಾವು ಜಾತ್ರಾ ಕಮಿಟಿಯ ಪರವಾಗಿ ಸ್ವಾಗತವನ್ನು ನೀಡುತ್ತಾ, ಈ ಗದಗ ಜಿಲ್ಲೆಯೊಳಗೆ ಅತ್ಯಂತ ಒಂದು ಜಾಗೃತ ದೇವಸ್ಥಾನ ಈ ಶ್ರೀ ಬಾಲಲೀಲಾ ಮಹಾಂತ ಶಿವಗಳ ಗವಿಮಠ ಮತ್ತು ಇದರ ಜೊತೆಗೆ ಶಿಕ್ಷಣ ಸಮಿತಿ ಹಲವಾರು ಕ್ಷೇತ್ರಗಳಲ್ಲಿ ಈ ಮಠದ ಒಂದು ಸಾಮಾಜಿಕ ಧಾರ್ಮಿಕ ಕಾರ್ಯಗಳು ನಡ್ಕೊಂಡು ಬಂದವು. ಈ ವರ್ಷದ ಜಾತ್ರಾ ವಿಶೇಷ ಅಂತಂದರೆ ಇದು 166ನೆಯ ಸ್ಮರಣೋತ್ಸವ ಮತ್ತು 3 ದಿನಗಳವರೆಗೆ ಈ ಜಾತ್ರಾ ಕಾರ್ಯಕ್ರಮ ನಡೀತೈತಿ. ಮತ್ತು ಇದನ್ನು ನಮ್ಮ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು, ಈ ನಮ್ಮ ಗವಿಮಠದ ಪೀಠಾಧಿಕಾರಿಗಳು, ಅವರ ನೇತೃತ್ವದೊಳಗೆಲ್ಲ ಕಾರ್ಯಕ್ರಮಗಳು ನಡೀತವು. ಮಹಾದಾಸೋಹ ನಡೀತೈತಿ. ಸುಮಾರು 10ರಿಂದ 15 ಸಾವಿರಷ್ಟು ಭಕ್ತರು ಈ ಜಾತ್ರೆಯೊಳಗೆ ಭಾಗವಹಿಸ್ತಾರೆ. ನಮ್ಮ ಉತ್ತರ ಕರ್ನಾಟಕದೊಳಗೆ ಒಂದು ಇದು ವಿಶೇಷ ಜಾತ್ರೆ ಅಂತೇಳಿ ಹೇಳ್ಬೋದು. ಇದನ್ನು ವರದಿ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನಾನು ಈ ವರ್ಷದ ಜಾತ್ರಾ ಸಮಿತಿಯ ಅಧ್ಯಕ್ಷ ನಾನು KL ಕರೇಗೌಡರು ಅಂಥೇಳಿ. ನಮ್ಮ ಜಾತ್ರಾ ಸಮಿತಿ ಸದಸ್ಯರು, ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲ ವರ್ಷ ಒಬ್ಬೊಬ್ಬರನ್ನ ಸಮಿತಿ ಮಾಡ್ತೀವಿ. ಆ ಪ್ರಕಾರ ಈ ಜಾತ್ರಾ ನಡೆಸ್ಕೊಂಡು ಹೋಗ್ತೀವಿ. ಇದನ್ನು ವಿಶೇಷ ವರದಿ ಮಾಡೋದಕ್ಕಾಗಿ ತಮಗೆ ಅಭಿನಂದನೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಾಲಲೀಲಾ ಮಹಾಂತ ಶಿವಯೋಗಿಗಳು ಇತ್ತೀಚಿನ ವರ್ಷಗಳ ಅತ್ಯಂತ ಅದ್ವಿತೀಯ ವೈರಾಗ್ಯದ ಶಿವಯೋಗಿಗಳು. ಅಂಥವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಜಾತ್ರೆ, ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಜೊತೆಗೆ 3 ದಿನ ಅಖಂಡ ದಾಸೋಹ ಇವೆಲ್ಲ ನಡೀತಾ ಇದ್ದಾವೆ. ಸ್ವತಃ ಅವರೇ ಹೇಳಿದ್ದಾರೆ, ಬಾಲಲೀಲಾ ಮಹಾಂತ ಶಿವಯೋಗಿಗಳು, ಹರಪೂಜೆ, ಗುರುಸೇವೆ, ವರಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ದೊರಕುವುದುಂಟೆ ಆತ್ಮ. ಹರನ ಪೂಜೆ ಮತ್ತು ಶಿವನ ಪೂಜೆ ಇವು ಯಾವಾಗಲೂ ಸದಾ ನಡೀತಾ ಇದ್ದರೆ ಭಗವಂತನ ಒಲಿಮೆ ಆಗ್ತೈತಿ ಅನ್ನೋ ಮಾತನ್ನು ಹೇಳೋದ್ರ ಜೊತೆಗೆ ಅವರು ಹೇಳ್ತಾರೆ, ಹಣವಿದ್ದಾಗಲೇ ಭಕ್ತಿ, ನೆನವಿದ್ದಾಗಲೇ ಸೇವೆ, ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆ ಆತ್ಮ. ಹರನ ಪೂಜೆ, ಗುರುವಿನ ಸೇವೆ, ಅದರ ಜೊತೆಗೆ ಒಂದಿಷ್ಟು ಹಣ ಇದ್ದಾಗ ಭಕ್ತಿಯನ್ನು ಮಾಡಬೇಕು, ಮೈಯೊಳಗೆ ನೆನ ಇದ್ದಾಗ ಸಮಾಜ ಸೇವೆಯನ್ನು ಮಾಡಬೇಕು ಅಂದಾಗ ಬಾಲಲೀಲಾ ಮಹಾಂತ ಶಿವಯೋಗಿಗಳು ಹೇಳ್ತಾರೆ, ಭಗವಂತನ ಕೃಪಾ ಆಶೀರ್ವಾದ ಆಗ್ತೈತಿ ಅಂತ ಹೇಳಿ. ಆ ದಿಶೆಯಲ್ಲಿ ಇವತ್ತು ಮುಳುಗುಂದದ ಮಹಾಜನತೆ ಇವತ್ತು ಅತ್ಯಂತ ದಾಸೋಹಂಭಾವದಿಂದ ದಾಸೋಹವನ್ನು ಮಾಡ್ತಾರೆ. ಅತ್ಯಂತ ಸಮತಾಭಾವದಿಂದ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಅದರ ಜೊತೆಯಲ್ಲಿಯೇ
ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವುದರ ಜೊತೆಗೆ ಬಾಲ್ಯದ ಮಹಾಂತ ಶಿವಯೋಗಿಗಳ ರಥೋತ್ಸವ ಅದೊಂದು ಅದ್ವಿತೀಯ ಜಾತ್ರಾ ಮಹೋತ್ಸವ ಅನ್ನೋದಕ್ಕೆ ಮುಳುಗುಂದ ನಾಗರಿಕರೇ ನಮಗೆ ಜ್ವಲಂತ ಸಾಕ್ಷಿ ಅಂತ ಹೇಳ್ಬೋದು.